ಪ್ರಜ್ವಲ್ ರೇವಣ್ಣ ಸೆಕ್ಸ್ ಸ್ಕ್ಯಾಂಡಲ್ದೆ ಫಾಲೋ ಅಪ್ ಸ್ಟೋರಿ. ಕುಮಾರಸ್ವಾಮಿ ಅವರು ಇವತ್ತು ಹುಬ್ಬಳ್ಳಿಯಲ್ಲಿದ್ದಾರೆ, ಕೋರ್ ಕಮಿಟಿ ಮೀಟಿಂಗು. ಅಲ್ಲಿ ಗಂಭೀರ ಆರೋಪ ಮಾಡಿದರು, ಈ ವಿಡಿಯೋ ಪ್ರಕರಣದ ಹಿಂದೆ ಕೂಡ ಮಹಾನಾಯಕ ಇದ್ದಾರೆ ಅಂತ. ರಾಜ್ಯ ರಾಜಕಾರಣದಲ್ಲಿ ಮಹಾನಾಯಕ ಅನ್ನುವ ನಿಕ್ನೇಮ್ ಇರೋದು ಯಾರಿಗೆ? ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ. ಅದು ಈಗ ಬಂದಿರೋ ನಿಕ್ನೇಮ್ ಅಲ್ಲ. ರಮೇಶ್ ಜಾರಕಿಹೊಳಿ ಅವ್ರದ್ದು ಸೆಕ್ಸ್ ಸ್ಕ್ಯಾಂಡಲ್ನ CD ರಿಲೀಸ್ ಆಗಿತ್ತಲ್ಲ, ಆವಾಗ ರಮೇಶ್ ಜಾರಕಿಹೊಳಿ ಅವರು ಕೊಟ್ಟ ಹೆಸರದು ಮಹಾನಾಯಕ ಅಂತ. ಅದೇ ಹೆಸರನ್ನು ಕುಮಾರಸ್ವಾಮಿ ಅವರು ಬಳಸ್ಕೊಂಡು ಇದರ ಹಿಂದೇನೂ ಮಹಾನಾಯಕನ ಕೈವಾಡ ಇದೆ ಅಂದರು. 2012ರಲ್ಲಿ ನಡೆದ ಪ್ರಕರಣಕ್ಕೆ ಜೀವ ಕೊಟ್ಟವರು ಮಹಾನ್ ನಾಯಕ. ನಮ್ಮ ಹತ್ರನೂ ಕೆಲ ವಿಡಿಯೋಗಳಿದ್ದಾವೆ, ಎಲ್ಲ ಆಯಾಮಗಳಲ್ಲೂ ತನಿಖೆಯಾಗಬೇಕು. ಮಹಿಳೆಯರ ಬಗ್ಗೆ ಮಾತಾಡೋ ಮಹಾನ್ ನಾಯಕನಿಂದ ಅವರ ಮಾನ ಹರಾಜಾಗಿದೆ. ಇಲ್ಲಿ ಯಾರನ್ನೂ ಕ್ಷಮಿಸೋ ಪ್ರಶ್ನೆ ಇಲ್ಲ. ಉಪ್ಪು ತಿಂದವರು ನೀರು ಕುಡಿಲೇಬೇಕು, ತಪ್ಪು ಮಾಡಿದವರು ಶಿಕ್ಷೆ ಆಗಲೇಬೇಕು, ನಾವು ಯಾರನ್ನೂ ರಕ್ಷಣೆ ಮಾಡೋದಿಲ್ಲ ಅಂತ ಕುಮಾರಸ್ವಾಮಿ ಅವರು. ಅದಕ್ಕೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರದು ಉತ್ತರ, ಹಳೆ ವಿಡಿಯೋ ಅಂತ HD ರೇವಣ್ಣ ಒಪ್ಕೊಂಡಿದ್ದಾರೆ, ಗೌಡ್ರು ತೀರ್ಮಾನಿಸ್ತಾರೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಹಿಂದೆ ದೇವರಾಜೇಗೌಡ ಅಮಿತ್ ಶಾಗೆ ಪತ್ರ ಬರೆದಿದ್ರು, ನಾನಂತೂ ಇಂಥ ಚಿಲ್ಲರೆ ಕೆಲಸ ಮಾಡೋದಿಲ್ಲ, ವಿಡಿಯೋ ರಿಲೀಸ್ ಮಾಡೋದು ಇವೆಲ್ಲ ಚಿಲ್ಲರೆ ಕೆಲಸ, ನಾನು ಮಾಡೋದಿಲ್ಲ ಅಂಥ ಕೆಲಸನ. ಚುನಾವಣೆ ಫೇಸ್ ಮಾಡ್ತೀನಿ, ನಾನು ಪೆನ್ ಡ್ರೈವ್ ಇದೆ ಅಂತ ಹೆದರಿಸೋದಿಲ್ಲ, ಅಸೆಂಬ್ಲಿಗೆ ಬನ್ನಿ ಅಂತ ಕರೆದಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಅವರು. ಕುಮಾರಸ್ವಾಮಿ ಅವರು ಹೇಳ್ತಾರೆ, ಯಾರನ್ನಾದರೂ ಬಲವಂತವಾಗಿ ಬಳಸಿಕೊಂಡಿದ್ದರೆ, ಅತ್ಯಾಚಾರ ಮಾಡಿದ್ರೆ, ಹೆದರಿಸಿ ಬಳಸಿಕೊಂಡಿದ್ದರೆ ಅಂಥ ಮಹಿಳೆಯರ ಜೊತೆಗೆ ನಾವಿದ್ದೀವಿ. ಸಂತ್ರಸ್ತ ಮಹಿಳೆಯರ ಭಯ ಪಡೋದು ಬೇಡ. ನಿಮ್ಮ ಜೊತೆಗೆ ದೇವೇಗೌಡರು ಮತ್ತು ನಾನು ಇದ್ದೀವಿ. ನಮ್ಮ ಕುಟುಂಬ ಟಾರ್ಗೆಟ್ ಮಾಡಿ ಇದನ್ನೆಲ್ಲ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿದ್ದು ಇಂಟ್ರೆಸ್ಟಿಂಗ್ ಇದೆ. ಘಟನೆ ಆಗಿರೋದು ನಮ್ಮ ಕುಟುಂಬದಲ್ಲಲ್ಲ, ರೇವಣ್ಣ ಕುಟುಂಬದಲ್ಲಿ. ರೇವಣ್ಣ ಕುಟುಂಬದ ಬಗ್ಗೆ ಏನು ಆರೋಪ ಬಂದಿದೆ ಅದರ ಬಗ್ಗೆ ಸಮಗ್ರ ತನಿಖೆಯಾಗಲಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದು. ನಮ್ಮ ಕುಟುಂಬ ಯಾಕೆ ಟಾರ್ಗೆಟ್ ಮಾಡ್ತೀರಿ? ರೇವಣ್ಣ ಕುಟುಂಬದ ಮೇಲೆ ಆರೋಪ ಬಂದಿದೆ, ತನಿಖೆಯಾಗಲಿ ಅಂತ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ, ಕುಮಾರಸ್ವಾಮಿ ಕುಟುಂಬ ರೇವಣ್ಣ ಕುಟುಂಬ ಅದು ಹೆಂಗೆ ಒಪ್ಪಕ್ಕಾಗತ್ತೆ? HD ಅನ್ನೋ ಸರ್ನೇಮ್ ಇಬ್ಬರ ಹಿಂದೆನೂ ಇದೆಯಲ್ಲ. HD ಅಂದರೆ ಏನು? ಹೊಳೆ ನರಸೀಪುರದ ದೇವೇಗೌಡರ ಮಕ್ಕಳು. ಹರದನಹಳ್ಳಿ ದೇವೇಗೌಡರು ಅಂತ ಅನ್ಕೊಂಡಿದ್ದು, ಇವ್ರು ಹೇಳೋದು ಹೊಳೆ ನರಸೀಪುರದ ದೇವೇಗೌಡರ ಮಕ್ಕಳು ಅಂತ. HD ಕುಮಾರಸ್ವಾಮಿ, HD ರೇವಣ್ಣ, ಆ ಫ್ಯಾಮಿಲಿ ಬೇರೆ ಈ ಫ್ಯಾಮಿಲಿ ಬೇರೆ, ಹೆಂಗೆ ಹೇಳೋಕ್ಕಾಗತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು. ಕೇಳಿಸ್ಕೊಳ್ಳಿ ಒಮ್ಮೆ. ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಮಾಡಿದಂಥ ಮಹಾನ್ ನಾಯಕ ಯಾರು, ಯಾವ ಕಾರಣಕ್ಕೋಸ್ಕರವಾಗಿ ಅದನ್ನು ಸರ್ಕ್ಯುಲೇಟ್ ಮಾಡಿದ್ರು, ಎಷ್ಟು ತಿಂಗಳ ಹಿಂದೆ ಆ ಮಹಾನ್ ನಾಯಕನಿಗೆ ವಿಷಯಗಳೆಲ್ಲ ಗೊತ್ತಿತ್ತು. ಇದನ್ನ ಇಲ್ಲಿರ್ತಕ್ಕಂಥ ಪ್ರಶ್ನೆ. ನಮ್ಮ ರಾಜಕೀಯದಲ್ಲಿ ನಮ್ಮ ಕಾರ್ಯಕರ್ತರು ಅದನ್ನ ಬಹಳ ಉಪಯೋಗಿಸಿರೋ ಬಿಡ್ತಿರೋ, ಬಟ್ ನಾನಂತೂ ಇಂಥ ಚಿಲ್ಲರೆ ಕೆಲಸಕ್ಕಂತೂ ಕೈ ಹಾಕಕ್ಕೆ ಹೋಗ. ಏನಿದ್ರು ಚುನಾವಣೆಯಲ್ಲಿ ಎದುರಿಸೋ ನಾನು ಸಿದ್ದರಾಮಯ್ಯ. ಇದು ನಾನು ಯಾವತ್ತೂ ಜೋಬಲ್ಲಿ CD ಇದೆ, ಪೆನ್ ಡ್ರೈವ್ ಬಿಚ್ಚಿನಿ ಅಂತ ನಾನು ಯಾವತ್ತೂ ಹೇಳಕ್ ಹೋಗಿಲ್ಲ. ಇವತ್ತು ಆ ಕ್ಯಾಸೆಟ್ ನಲ್ಲಿ ನಡೆದಿರ್ತಕ್ಕಂಥದ್ದು ಯಾರಿಗಾದ್ರೂ ದೌರ್ಜನ್ಯವೋ ಯಾರಿಗಾದ್ರೂ ಬಲವಂತವಾದಂತಹ ಒಂದು ಘಟನೆಗಳು ನಡೆದಿದ್ರೆ ಆಕ್ಷನ್ ಸರ್ಕಾರ ತಗೋತಾರೆ. SIT ರಚನೆ ಆಗಿದೆ, ಅದಕ್ಕೆ ನಮ್ಮ ರಾಜಿ ಇಲ್ಲ. ಈ ನಾಡಿನಲ್ಲಿ ಯಾವುದೇ ಕುಟುಂಬದ ಮಹಿಳೆಗೆ ಅನ್ಯಾಯ ಆದರೂ ಅದ್ರ ಪರವಾಗಿ ಧ್ವನಿ ಎತ್ತಕ್ಕಂಥವ್ರು ನಾವು. ಅದರಲ್ಲಿ ಯಾವ ತಕರಾರಿಲ್ಲ. ನಾನು ಇಡೀ ರಾಜ್ಯದ ತಂದೆ ತಾಯಂದಿರಿಗೆ, ನನ್ನ ತಾಯಂದಿರಿಗೆ, ಸಹೋದರಿಯರಿಗೆ ಹೇಳ್ತಕ್ಕಂಥದ್ದು, ಯಾರೂ ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ. ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ, ದೇವೇಗೌಡರು ನಾನು ಇದ್ದೇವೆ. ಯಾರಿಗೆ ಅನ್ಯಾಯ ಆಗಿದ್ರು ಅವ್ರ ಪರವಾಗಿ ನಿಲ್ತೀವಿ. ನಿಮ್ಮ ಕುಟುಂಬ ಅಂತಕ್ಕಂಥ ಕುಟುಂಬ ರೇವಣ್ಣ ಅವರ ಕುಟುಂಬದಲ್ಲಿ ಈ ವಿಷಯವನ್ನು ಕೆದಕಿದ್ದಾರೆ. ಇದರ ಬಗ್ಗೆ ನಾನು ಪಕ್ಷದ ಅಧ್ಯಕ್ಷನಾಗಿ, ಜನತಾದಳದ ಪಕ್ಷದ ಅಧ್ಯಕ್ಷನಾಗಿ ಏನೇನು ನಡೆದಿದೆ ಸತ್ಯತೆಗಳು ಕಾನೂನು ವ್ಯಾಪ್ತಿನಲ್ಲಿ ಇದರಲ್ಲಿ ಯಾರ್ಯಾರ ಮೇಲೆ ಕ್ರಮ ಆಗಬೇಕಾಗಿದೆ, ಇದು ಎಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತೀನಿ. ನಾವು ಯಾರು ಸುದ್ದಿಗೆ ಹೋಗ್ತಾ ಇಲ್ಲ ರೀ. HD ಅಂದ್ರೆ ಯಾರು? HD ಅಂದ್ರೆ ಏನು? HD ಕುಮಾರಸ್ವಾಮಿ ಅಂದ್ರೆ ಹೊಳೆ ನರಸೀಪುರ ದೇವೇಗೌಡರ ಮಗ ಕುಮಾರಸ್ವಾಮಿ. HD ರೇವಣ್ಣ ಅಂದ್ರೇನು? ಹೊಳೆ ನರಸೀಪುರ ದೇವೇಗೌಡರ ಮಗ ರೇವಣ್ಣ. ಪ್ರಜ್ವಲ್ ರೇವಣ್ಣ ಅಂದ್ರೆ ಏನು? ಪ್ರಜ್ವಲ್ ಅವ್ರ ಅಪ್ಪನ ಹೆಸರು ರೇವಣ್ಣ. ಇನ್ಶಿಯಲ್ ಏನಿದೆ ನಂಗೆ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರು ಇನ್ನೊಂದು ಬಾಂಬ್ ಥರ ಹಾಕ್ತಾರಪ್ಪ. CM ಮನೆಯಲ್ಲಿ ಏನೇನು ನಡೆದಿತ್ತು ಅನ್ನೋದನ್ನು ಹೊರಗೆ ತರ್ತೀನಿ ನಾನು ಅಂದರು. ಮುಖ್ಯಮಂತ್ರಿಗಳ ಮನೆಯಲ್ಲಿ ನಡೆದ ವಿಚಾರನ ಹೊರಗೆ ತರ್ತೀನಿ. ಆ ಘಟನೆಯಲ್ಲಿ ಮೋದಿಯವರೇ ಸಹಾಯ ಮಾಡಿದ್ರು. ಅದನ್ನು
ಸಿದ್ದರಾಮಯ್ಯನವರೇ, ನೀವು ಮರ್ತಿದ್ದೀರಿ, ಎಲ್ಲ ದಾಖಲೆಗಳನ್ನು ನಾನು ಹೊರಗೆ ತರ್ತೀನಿ, ನಿಮ್ಮ ಕುಟುಂಬದಲ್ಲಿ ನಡೆದ ಘಟನೆ ಏನಾಯಿತು ಎಲ್ಲವೂ ಹೊರಗೆ ಬರಲಿ ಅಂದರು. ಅದೇನೋ ಗೊತ್ತಿಲ್ಲ, ಮುಖ್ಯಮಂತ್ರಿಗಳ ಮನೆಯಲ್ಲಿ ನಡೆದ ಘಟನೆ ಏನಾಯಿತು ಅಂತ ಕೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರು, ಪ್ರಜ್ವಲ್ ರೇವಣ್ಣ ಫಾರಿನಿಗೆ ಹೋಗುವಾಗ ಜೊತೆಗಿದ್ದವ್ರು ಯಾರು, ಯಾರಿಗೆ ಫೋನ್ ಮಾಡಿದ್ರು, ಕುಮಾರಸ್ವಾಮಿಗೆ ಕೇಳಿ. ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು, ಮರ್ಯಾದೆ ಹೋಗುತ್ತೆ, ಪದೇ ಪದೇ ಬರಬೇಕು ಅನ್ನುವ ಚಟಕ್ಕೆ ವಿಡಿಯೋ ಮಾಡಿಕೊಂಡಿದ್ದಾರೆ. ಭಗವಂತ ಇದನ್ನು ಕ್ಷಮಿಸೋದಿಲ್ಲ ಅಂತ. ಅಂದರೆ ಹೆಣ್ಮಕ್ಳನ್ನ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಈ ವಿಡಿಯೋ ಮಾಡ್ಕೊಂಡಿತ್ತು. ಈ ವಿಡಿಯೋ ಇದೆ, ನೀನು ಬರಲಿಲ್ಲ ಅಂದರೆ ತೋರಿಸ್ಬಿಡ್ತೀನಿ ಅಂತ ಹೆದರ್ಸೋಕ್ಕೆ ಅಂತ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ಮಂಡ್ಯದಲ್ಲಿ ಕುಮಾರಸ್ವಾಮಿ ಸೋಲ್ತಾರೆ ಅಂತ ಸಿದ್ದರಾಮಯ್ಯನವರು 10 ಸಲ ಹೇಳಿದ್ರು. ವಿಡಿಯೋ ಇಟ್ಕೊಂಡೇ ಹೇಳಿದ್ದೀವ್ರು, ಇದನ್ನು ಪೆನ್ ಡ್ರೈವ್ ಇಟ್ಕೊಂಡು ಹೇಳಿಕೆ ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ಸಿನ 6ನೇ ಗ್ಯಾರಂಟಿ. ಮೈತ್ರಿಯನ್ನು ಸೋಲಿಸಬೇಕು ಅಂತ ಮಾಡಿರುವ ಕುತಂತ್ರ ಇದು. ಯಾವ ಸಂತ್ರಸ್ತೇನೂ ಕಂಪ್ಲೇಂಟ್ ಕೊಟ್ಟಿಲ್ಲ, ಅದಕ್ಕಿಂತ ಮೊದಲೇ SIT ರಚನೆ ಮಾಡಿಬಿಟ್ಟಿದ್ದಾರೆ ಅಂತ. ಡಿ ಕೆ ಶಿವಕುಮಾರ್ ಅವರು BJP ಅವ್ರಿಗೆ ಚಾಲೆಂಜ್ ಹಾಕ್ತಾರೆ, ಏನು ಸ್ಟ್ಯಾಂಡ್ ನಿಮ್ಮದು ಕ್ಲಿಯರ್ ಮಾಡಿ. ಜೋಶಿ ಅವರೇ, ಸುನೀಲ್ ಕುಮಾರ್ ಅವರೇ, ಯತ್ನಾಳ್ ಅವರೇ, ಬೊಮ್ಮಾಯಿ ಅವರೇ, ಶೋಭಾ ಕರಂದ್ಲಾಜೆ ಅವರೇ, ಯಾಕೆ ಮಾತಾಡ್ತಿಲ್ಲ ನೀವು ಇದರ ಬಗ್ಗೆ ಅಂತ ಕೇಳಿಸ್ಕೊಂಬಿಡಿ ಒಂದು ಸಲ. ನಾನು ಮುಖ್ಯಮಂತ್ರಿ ಕೇಳ್ತೀನಿ, ಇವೆಲ್ಲ ಚರ್ಚೆ ಮಾಡೋಣ ಮಧ್ಯಾಹ್ನದ ಮೇಲೆ, ಸಭೆ ಆಗಲಿ. ಮುಖ್ಯಮಂತ್ರಿಗೆ ಅವ್ರ ಕುಟುಂಬದಲ್ಲಿ ನಡೀತಲ್ಲ ಪ್ರಕರಣ, ಯಾವ ನರೇಂದ್ರ ಮೋದಿ ಅವರು ಗೌರವ ಉಳಿಸ್ಕೊಟ್ರಲ್ಲ, ಅದಕ್ಕೆ ಇದು ಬಡವಣೆ ಕೊಡ್ತಾ ಇರೋದು ನರೇಂದ್ರ ಮೋದಿಗೆ. ಇದ್ಯಾವುದೋ ಪ್ರಕರಣ ಇಟ್ಕೊಂಡು ಮುಖ್ಯಮಂತ್ರಿಗಳಿಗೆ ಏನಾದರೂ ಅಲ್ಪ ಸ್ವಲ್ಪ ಅವ್ರಿಗೆ ಏನಾದರೂ ಕೃತಜ್ಞತೆ ಏನಾದಿದ್ರೆ ಮೊದಲು ಅಲ್ಲಿ ನಡೀತಲ್ಲ ಹಿಂದೆ, ಅದನ್ನು ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ. ಅದು ಡಾಕ್ಯುಮೆಂಟ್ ಇದ್ದಾವೆ, ಚರ್ಚೆ ಮಾಡೋಣ. ಇವ್ರ ಚಟಕ್ಕೋಸ್ಕರ ಅದನ್ನು ವಿಡಿಯೋ ಮಾಡಿಕೊಂಡು ಆ ಹೆಣ್ಮಕ್ಳಿಗೆ ಎದುರಿಸಿ ಪದೇ ಪದೇ ಬರಬೇಕು ಅಂತೇಳಿ ಇವೆಲ್ಲ ಈ ಥರ ಏನು ನಡೆದಿದೆಯಲ್ಲ, ಯಾರು ಸಮಾಜ, ಭಗವಂತ ಅಲ್ಲ, ಯಾರು ಇದನ್ನು ಕ್ಷಮಿಸಕ್ಕೆ ಸಾಧ್ಯ. ಇದು ಅವ್ರೇನಾದ್ರು ಕ್ಷಮಿಸ್ಬೋದು, ಅವ್ರು ಕ್ಷಮಿಸ್ಕೋತಾ ಇದ್ದಾರೆ, ಅವ್ರೇನು ಮಾಡ್ಕೊಂಡು. ಈಗ ಯಾರು ಎಲ್ಲಿದ್ರು, ಯಾರಿಗೆ ಫೋನ್ ಮಾಡಿದ್ರು, ಅವ್ನು ಫಾರಿನ್ ಕಳಿಸ್ಬೇಕಾದ್ರೆ ಯಾರು ಇದ್ದು ಅಂತ ತೆಗಿಸ್ಬಿಟ್ಟು ನೋಡಿ ಫೋನ್ ನಂಬರ್ಗಳನ್ನೆಲ್ಲ, ಯಾವಾಗ ಹೋದ, ಯಾವಾಗ ಟಿಕೆಟ್ ಆಯ್ತು ಅಂತ ಕೇಳಿ ಯಾರು ಕಳಿಸಿದ್ರು ಅಂತ. ನಾನು ಮುಖ್ಯಮಂತ್ರಿ ಕೇಳ್ತೀನಿ, ಯಾವುದೇ ಕಾರಣಕ್ಕೂ 3 JDS ಅಭ್ಯರ್ಥಿಗಳು ಗೆಲ್ಲಲ್ಲ, ಮಂಜುನಾಥ್ ಅವರು ಗೆಲ್ಲಲ್ಲ. ಇದು ಮುಖ್ಯಮಂತ್ರಿಗಳು ಕೊಟ್ಟಂತ ಹೇಳಿಕೆ, ಶಿವಕುಮಾರ್ ಕೊಟ್ಟರೆ ಹೇಳಿಕೆನ. ಯಾವ ಕಾರಣಕ್ಕೂ ಕುಮಾರಸ್ವಾಮಿ ಮಂಡ್ಯದಲ್ಲಿ ಗೆಲ್ಲಲ್ಲ ಮತ್ತು ಮಂಜುನಾಥ್ ಅವರು ಯಾವ ಕಾರಣಕ್ಕೂ ಗೆಲ್ಲಲ್ಲ ಅಂತಕ್ಕಂಥದ್ದನ್ನ ಪದೇ ಪದೇ ಹೇಳ್ತಾ ಬಂದ್ರು. ಅಂದ್ರೆ ಅವ್ರ ಧೈರ್ಯ ಎಲ್ಲಿ ಬಂತು ಇದು ಹೇಳೋದಕ್ಕೆ? ಇದನ್ನ ಇಟ್ಕೊಂಡಿದ್ರಲ್ಲ, ಇದನ್ನ 21ನೇ ತಾರೀಕು ಬಿಟ್ರಲ್ಲ ಮಾರ್ಕೆಟ್ಗೆ, ಇದು ಅವರಿಗೆ ಗ್ಯಾರಂಟಿ. ಇದೊಂದು ಗ್ಯಾರಂಟಿ ಸ್ಕೀಮು. 5ನೇ ಗ್ಯಾರಂಟಿ ಜೊತೆಗೆ 6ನೇ ಗ್ಯಾರಂಟಿ ಒಂದು ಇಟ್ಕೊಂಡಿದ್ರು ಚುನಾವಣೆ ಗೆಲ್ಲೋದಕ್ಕೆ. ಬಿಜೆಪಿ ಇಟ್ಕೊಂಡು ನಮ್ಗೆ ನೀವು ಒಂದು ಪಾರ್ಟ್ನರ್ಶಿಪ್ ಬಿಡಿ ಅಂತ ಹೇಳೋದಿಲ್ಲ. ನಿನ್ನ ಸ್ಟ್ಯಾಂಡ್ ಏನು ಆ ಪಾರ್ಟಿಯವ್ರ ಬಗ್ಗೆ? ಎಲ್ಲ ದೊಡ್ಡ ಮಾತಾಡ್ತಿರಲ್ಲ, ಎಲ್ಲ ಸುನೀಲ್ ಎಲ್ಲ, ಯತ್ನಾಳೆಲ್ಲ ಎಲ್ಲ ಮಾತಾಡ್ತಿರಲ್ಲ. ಎಲ್ಲಿ ಬಸವರಾಜ ಬೊಮ್ಮಾಯಿ ಯಾಕೆ ಮಾತಾಡ್ತಾ ಇಲ್ಲ? ಜಗದೀಶ್ ಶೆಟ್ಟರ್ ಯಾಕೆ ಮಾತಾಡ್ತಾ ಇಲ್ಲ? ಜೋಶಿ ಯಾಕೆ ಮಾತಾಡ್ತಾ ಇಲ್ಲ? ನಮ್ಮ ರಾಜ್ಯದ ನಾಯಕರುಗಳು ಯಾಕೆ ಮಾತಾಡ್ಲಿಲ್ಲ? ಹೌದು, ಬಿಜೆಪಿ ನಾಯಕರು ತಮ್ಮ ಸ್ಟ್ಯಾಂಡ್ ಅನ್ನ ನಮ್ದು ಇಂಥ ಜೊತೆ ನಮ್ಮ ಸಂಪರ್ಕ ಇಟ್ಕೋಬೇಕೋ ಬೇಡ ಅನ್ನೋದನ್ನು ಇಟ್ಕೊಳ್ಳಿ, ನಾವು ಬಿಡಿ ಅಂತ ನಾನು ಹೇಳೋದಿಲ್ಲ. ನಿಮ್ ಸ್ಟ್ಯಾಂಡ್ ಏನು? ಅವ್ರ ಪಾರ್ಟಿಯವ್ರು ಅವರೇ ನೋಡ್ಕೋತಾರೆ ಅಂತ ಅವ್ನು ಅಶೋಕ ಹೇಳ್ತಾ ಇದಾರೆ. ಅವ್ರು ಲೀಡ್ರಾ? ಎಸ್, ನಮ್ಮ ಪಾರ್ಟಿ ನಾವು ಹಿಂಗೆ ಅಂತ ಬೇಕಾದ್ರೆ ಹೇಳಿ, ನೋ ಪ್ರಾಬ್ಲಮ್, ವಿಲ್ ನಾಟ್ ಕ್ವಶನ್. ಕುಮಾರಸ್ವಾಮಿ ಅವರು ಇವತ್ತು ತಮ್ಮ ಆಕ್ರೋಶ ಹೊರಹಾಕಿದ್ದು ಹಾಸನದ ಜಿಲ್ಲಾಧಿಕಾರಿಗಳ ವಿರುದ್ಧ ಕೂಡ. ಸತ್ಯಭಾಮ ಅಂತ ಹಾಸನದ ಜಿಲ್ಲಾಧಿಕಾರಿಗಳು, ಅವ್ರ ಹತ್ರ ಒಂದಷ್ಟು ಜನ ಹೆಣ್ಣು ಮಕ್ಕಳು ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದು ಪ್ರತಿಭಟನೆ ಮಾಡಿಕೊಂಡು ಬಂದು ಒಂದು ಮೆಮೊರಂಡಮ್ ಕೊಟ್ಟರು. ಸಂತ್ರಸ್ತರ ರಕ್ಷಣೆ ಆಗಬೇಕು, ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗಬೇಕು, ಇತ್ಯಾದಿ ಇತ್ಯಾದಿ ಮೆಮೊರಂಡಮ್ ಕೊಟ್ಟರು. ಆ ಮೆಮೊರಂಡಮ್ ಇಸ್ಕೊಂಡು ಮಾತನಾಡುವಾಗ ಸತ್ಯಭಾಮ ಅವರು ಪಾಪದ ಕೊಡ ತುಂಬಿ ಬಂದರೆ ಹಿಂಗೆ ಆಗತ್ತೆ ಅಂದರು. ಪಾಪದ ಕೊಡ ತುಂಬಿದ್ರೆ ಹಿಂಗಾಗತ್ತೆ. ಶ್ರೀಕೃಷ್ಣ ಶಿಶುಪಾಲನಿಗೆ 100 ತಪ್ಪು ಮಾಡೋ ತನಕ ಅವಕಾಶ ಕೊಟ್ಟಿದ್ದ. 101ನೇ ತಪ್ಪು ಮಾಡಿದಾಗ ಕೃಷ್ಣ ಕೂಡ ಕ್ಷಮಿಸಲಿಲ್ಲ, ಶಿಶುಪಾಲನ ಕಥೆ ಮುಗಿಸ್ದ ಅಂತ ಹಾಸನದ DC ಅವರು ಆ ಹೆಣ್ಮಕ್ಳ ಜೊತೆಗೆ ಮಾತಾಡಿತ್ತು. ಜೊತೆಗೆ ಯಾರೇ ಸಂತ್ರಸ್ತರಿದ್ದರೂ ಧೈರ್ಯವಾಗಿ ಬನ್ನಿ ನನ್ನ ಹತ್ರ, ನಿಮ್ಮ ರಕ್ಷಣೆ ಜವಾಬ್ದಾರಿ ನಮ್ಮದು, ಇತ್ಯಾದಿ ಇತ್ಯಾದಿ ಮಾತನಾಡಿದ್ರು. ಅದಕ್ಕೆ ಕುಮಾರಸ್ವಾಮಿ ಅವರ ಪ್ರಶ್ನೆ, ಹಾಸನದ ಜಿಲ್ಲಾಧಿಕಾರಿಗಳೇನು DC-ನ ನ್ಯಾಯಾಧೀಶೇನಾ ನೀನು? ಅಥವಾ DC-ನ ನ್ಯಾಯಾಧೀಶೇನಾ? ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಡಿಸ್ಮಿಸ್ ಮಾಡಬೇಕು ಅವ್ರನ್ನ. ಮುಖ್ಯಮಂತ್ರಿಗಳ ಮರ್ಯಾದೆ ಇದ್ದರೆ DC ಮೇಲೆ ಏನು ಕ್ರಮ ಕೈಗೊಳ್ತೀರಿ? ಪ್ರಿಯಾಂಕಾ ಗಾಂಧಿ ಅವರು ಮೋದಿನ ಪ್ರಶ್ನೆ ಮಾಡ್ತಾರೆ, ಪೆನ್ ಡ್ರೈವ್ ರಿಲೀಸ್ ಮಾಡಿದ್ಯಾರು? ಕುಮಾರಸ್ವಾಮಿ ಅವರ ಪ್ರಶ್ನೆ ಕೇಳಿಸ್ಕೊಳ್ಳಿ. ನಮ್ಮಲ್ಲಿ ನಾವು ಕೇಳಿದ್ದೀವಿ, ಪಾಪದ ಕೊಡ ತುಂಬಿದೆ ಅಂತ. ಅದು ಬಂದಾಗ ಅದು ಬರಬೇಕು. ಹಾಂ,
ಶಿಶುಪಾಲನಿಗೆ ಕೃಷ್ಣ 100 ತಪ್ಪು ಮಾಡಲಿಕ್ಕೆ ಅವಕಾಶ ಕೊಡ್ತಾನೆ. 100 ತಪ್ಪಾದ್ಮೇಲೆ 101 ಕೊಡಲ್ಲ. ಅದಕ್ಕೆ ಸೂಕ್ತವಾದ ಏನೇನು ಸಹಕಾರ ಕೊಡಬೇಕು ನಮ್ಮ ಕಡೆಯಿಂದ ಕೊಡ್ತೀವಿ. ಅದು ನಿಸ್ಸಂಶಯವಾಗಿ ನಿಮ್ಮಲ್ಲಿ ನಿಸ್ಸಂಶಯತೆ ಇರಲಿ. ನಿಮಗೆ ಸ್ವಾತಂತ್ರ್ಯ ಇದೆ, ನೀವು ಹೇಳ್ಕೋಬೋದು, ನೀವು ಇದು ಮಾಡ್ಬೋದು. ಯಾವುದೇ ರೀತಿ ಭಯ ಪಡುವಂತಹ ಯಾವುದೇ ಒಂದು ಹೊರ ಬರಬೇಕು, ಆಮೇಲೆ ಪ್ರತಿಭಟಿಸಬೇಕು. ಹೂ ಆರ್ ಯು ಟು ಡಿಸೈಡ್ ದಿಸ್? ನೀನೇನು ನ್ಯಾಯಾಧೀಶನ? ಯಾವಾಗ ನೀನು ಈ ಒಂದು ತೀರ್ಮಾನ ತಗೊಂಡಿದ್ಯಾ? ಆ ಡಿ ಸಿಗೆ ನಿಮಗೇನಾದರೂ ಸಿದ್ದರಾಮಯ್ಯ ಮಾನ ಮರ್ಯಾದೆ ಇದ್ರೆ, ಅಡ್ಮಿನಿಸ್ಟ್ರೇಷನ್ ಅನ್ನೋ ತಿಳುವಳಿಕೆ ಇದ್ರೆ, ಸಾಮಾನ್ಯ ಪರಿಜ್ಞಾನ, ಆ ಡಿ ಸಿ ಹೇಳಿಕೆ ಮೇಲೆ ಏನ್ ಆಕ್ಷನ್ ತಗೋತೀರಿ? ಯಾರು ಅವ್ರಿಗೆ ಪವರ್ ಕೊಟ್ಟಿರೋದು ತೀರ್ಮಾನ ತಗೊಳ್ಳೋಕೆ? ಪ್ರಿಯಾಂಕಾ ಗಾಂಧಿ ಅವರು ಇವತ್ತು ನರೇಂದ್ರ ಮೋದಿ ಅವ್ರನ್ನ ಪ್ರಶ್ನೆ ಮಾಡೋರೆ. ಅವರು ಸಹ ಮಾಂಗಲ್ಯ ಭಾಗ್ಯ ಇದರ ಬಗ್ಗೆ ಎಲ್ಲ. ಪ್ರಿಯಾಂಕಾ ಗಾಂಧಿಗೂ ಮೊಬೈಲ್ ಫೋನ್ ತೋರಿಸ್ತಾವ್ರೆ, ಎಂಜಾಯ್ ಮಾಡ್ತಾವ್ರೆ. ಅದು ನೋಡ್ಕೊಂಡು ಇಬ್ರು ಇದಾ ನೀವು ಮಹಿಳೆಯರಿಗೆ ಗೌರವ ಕೊಡ್ಲಿಕ್ಕೆ ಇದನ್ನು ರಿಲೀಸ್ ಮಾಡಿರೋದು? ನಿಮಗೆ ಏನಾದರೂ ರಾಜಕೀಯದಲ್ಲಿ ರಾಜಕೀಯ ನೀತಿ ಅಂತಕ್ಕಂಥದ್ದಿದ್ರೆ ಇವತ್ತು ನಿಮ್ಮ ಉಪಮುಖ್ಯಮಂತ್ರಿಯನ್ನ ಡಿಸ್ಮಿಸ್ ಮಾಡತಕ್ಕಂಥ ಕೆಲಸ ಮಾಡಿ. ಕುಮಾರಸ್ವಾಮಿ ಅವರು ಹುಬ್ಳಿ ಬಹಳ ಡಿಟೇಲಾಗಿ ಮಾತಾಡಿತ್ತು. 1.5 ತಾಸಿನ ಮೇಲೆ ಮಾತಾಡಿದ್ರು. ಅವರಷ್ಟು ಮಾತುಗಳನ್ನು ಕೇಳಿಸ್ಕೊಂಡ್ರೆ ಒಂದು ವಿಷಯ ಬಹಳ ಸ್ಪಷ್ಟ ಇತ್ತು. ಒಂದು ಅಸಮಾಧಾನ ಅಲ್ಲ, ಅದಕ್ಕಿಂತ ಜಾಸ್ತಿನೂ ಏನೋ ಇದೆ ಮನಸ್ಸಿನಲ್ಲಿ. ನಮ್ಮ ಕುಟುಂಬದ ಮೇಲೆ ಯಾಕೆ ಆರೋಪ ಮಾಡ್ತಾ ಇದ್ದೀರಿ? ರೇವಣ್ಣವ್ರ ಕುಟುಂಬದಲ್ಲಿ ಆಗಿದ್ದು ಅಂತ ಹೇಳಿದ್ರು. ಅದರ ಜೊತೆಗೆ ವಿಕೃತಿಯ ಸ್ವಭಾವದವರು ಈ ಭೂಮಿ ಮೇಲಿದ್ದಾರೆ, ಇಂಥ ವಿಕೃತಿ ಮನಸ್ಥಿತಿಗಳು ನಮ್ಮ ಮಧ್ಯೆ ಇದ್ದಾರಲ್ಲ ಅಂದರು. ಒಬ್ಬೊಬ್ಬರು ಒಂದೊಂದು ರೀತಿ ಇರ್ತಾರೆ. ಇಂಥವ್ರ ಮೇಲೆ ಕ್ರಮ ಆಗಬೇಕು. 1 ತಿಂಗಳ ಹಿಂದೆ ಕೋರ್ಟ್ನಿಂದ ಇಂಜಂಕ್ಷನ್ ತಗೊಂಡಿದ್ದಾರಂತೆ, ನನಗೆ ಗೊತ್ತಿಲ್ಲ ಆ ವಿಷಯ. ಸರಿಯಾದ ಗೌರವ ಕೊಡ್ತಿಲ್ಲ ಅಂತಷ್ಟೇ ಗೊತ್ತಿತ್ತು. ನನ್ನ ಗಮನಕ್ಕೇನಾದರೂ ಇದು ಬಂದಿದ್ರೆ ಅವತ್ತೇ ಸರಿ ಮಾಡ್ತಿದ್ದೆ ಅಂದರು. ಅದನ್ನು ಕೇಳಿಸ್ಕೊಳ್ಳಿ. ಇವತ್ತು ಆ ವಿಕೃತಿ ಮನೋಭಾವದವರು ಈ ಭೂಮಿನಲ್ಲಿ ಅಂಥವರು ಇದ್ದಾರೆ. ವಿಕೃತಿ ಮನೋಭಾವದವರು ಇವತ್ತು ಅದು ಉತ್ತರ ನಾವು ಕೊಡೋಕ್ಕಾಗಲ್ಲ. ಭಗವಂತ ಅವನು ಸೃಷ್ಟಿ ಮಾಡಿ ಭೂಮಿ ಕಳಿಸಿದಾಗ ಒಬ್ಬೊಬ್ಬರದ್ದು ಒಂದೊಂದು ನೇಚರ್ ಇರ್ತದೆ. ಈ 5 ಬೆರಳು ಸಮ ಇದೆಯಾ? 5 ಬೆರಳು ಒಂದೊಂದು ಇರ್ತಕ್ಕಂಥದ್ದು. ಇಲ್ಲಿ ವಿಕೃತಿ ಮನೋಭಾವ ಇರ್ತಕ್ಕಂಥದ್ದು ಇದೆ. ಆ ವಿಕೃತಿ ಮನೋಭಾವದಲ್ಲಿ ಯಾರು ಪಾಲ್ದಾರಿದ್ದಾರೆ ಅದನ್ನೇ ಆಕ್ಷನ್ ತಗೊಳ್ಳಿ ಅಂತ ಹೇಳ್ತಾ ಇರೋದು ನಾನು. ಯಾರಿಗೂ ನಾವು ರಾಜಿ ಒಳಗಾಗಲ್ಲ. ಅಂತ ವಿಕೃತಿ ಮನೋಭಾವದವ್ರ ಬಗ್ಗೆ ಸರ್ಕಾರ ತೀರ್ಮಾನ ಮಾಡೋದಕ್ಕೆ ನನ್ನ ಅಬ್ಜೆಕ್ಷನ್ ಇಲ್ಲ, ಮಾಡಲೇಬೇಕು ನನ್ನ ಒತ್ತಡ. ಇವತ್ತು ಆ ವಿಕೃತಿ ಮನೋಭಾವದವರು ಹುಬ್ಳಿಯಲ್ಲಿ ಹೈ ಡ್ರಾಮಾ. ಇವತ್ತು ಕುಮಾರಸ್ವಾಮಿ ಅವರು ಡ್ಯಾನಿಸನ್ಸ್ ಹೋಟೆಲಿಗೆ ಬಂದರು ಪತ್ರಿಕಾಗೋಷ್ಠಿ. ಕಾಂಗ್ರೆಸ್ನಿಂದ ಪ್ರತಿಭಟನೆ, ಕುಮಾರಸ್ವಾಮಿ ಅವರ ಕಾರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ. ಇನ್ನೊಂದು ಕಡೆ ಚೆನ್ನಮ್ಮ ಸರ್ಕಲ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತೆಯರು ಪ್ರಜ್ವಲ್ ರೇವಣ್ಣರನ್ನು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಬೇಕು ಅಂತ ಅವ್ರದ್ದೊಂದು ಪ್ರೊಟೆಸ್ಟ್. ಕುಮಾರಸ್ವಾಮಿ ಅವರ ಕಾರಿಗೆ ಕೈ ಹಾಕೋದಕ್ಕೆ ಬಂದಾಗ ಒಂದು ರೀತಿ ಹೊಡೆದಾಟ ಬಡದಾಟ ಆಯಿತು, ಜೋರು ಗಲಾಟೆ ಆಯಿತು. ಪೊಲೀಸರು ಕಾಂಗ್ರೆಸ್ ಕಾರ್ಯಕರ್ತರನ್ನ ತಡಿಲೇ ಇಲ್ಲ. ಪೊಲೀಸರೇನು ಏಜೆಂಟ್ರಾಗಿದ್ದಾರೆ, ಕಾಂಗ್ರೆಸ್ಸಿನ ಏಜೆಂಟ್ರಾಗಿದ್ದಾರೆ ಅಂತ ಸಾರಾ ಮಹೇಶ್ ಪ್ರಶ್ನೆ. ಅದನ್ನು ಕೇಳಿಸ್ತಾರೆ. ನೀವೇ ಇದ್ರಿ. ನಾವು ಪ್ರೆಸ್ ಮೀಟಿಂಗ್ ಇತ್ತು, ಕೋರ್ ಕಮಿಟಿ ಮೀಟಿಂಗ್ ಇತ್ತು. ನಾವು ಮುಗಿಸ್ಕೊಂಡು ಈಗ ಸಮನ್ವಯ ಸಮಿತಿ ಸಭೆಯಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏಕಾಏಕಿ ಬಂದು ಕಾಂಗ್ರೆಸ್ ಮಾಜಿ MLA ಕಾರ್ಪೊರೇಟರ್ ದೇವೇಗೌಡರಿಗೆ ಧಿಕ್ಕಾರ, ಕುಮಾರಸ್ವಾಮಿಗೆ ಧಿಕ್ಕಾರ ಅಂದ್ರೆ ಪೊಲೀಸ್ ಏನ್ ಮಾಡ್ತಾರೆ? ಇವರೇನು ಕಾಂಗ್ರೆಸ್ ಏಜೆಂಟಾ? ಮೊನ್ನೆ ಎಕ್ಸ್ ಮಿನಿಸ್ಟ್ರು ಕುಮಾರಸ್ವಾಮಿ ಅವ್ರ ಮನೆ ಮುಂದೆ ಧಿಕ್ಕಾರಕ್ಕೆ ಹೋಗ್ತಾರೆ, ಇಲ್ಲಿ ಸಭೆ ತಕ್ಕ ಧಿಕ್ಕಾರಕ್ಕೆ ಹೋಗ್ತಾರೆ. ಯಾರೋ ತಪ್ಪು ಮಾಡವ್ರೆ, ಅವ್ರು ನೇಣಿಗೇರಿಸಿ ಅರೆಸ್ಟ್ ಮಾಡಿ. ತಾಕತ್ತಿಲ್ವಾ ಇವ್ರಿಗೆ? ಇವ್ರು ಪೊಲೀಸ್ ಇಲ್ವಾ? ಮುಖ್ಯಮಂತ್ರಿ ಆಗಿಲ್ವಾ? ಉಪಮುಖ್ಯಮಂತ್ರಿ ಇಲ್ವಾ? ನೀವು ಪವರ್ ತೋರಿಸಿ ತಕೊಂಬರ್ರಿ. ತಪ್ಪು ಮಾಡಿದ್ರೆ ಹೆಂಗ್ ಮಾಡ್ರಿ? ಸರ್ಕಾರ, ಪೊಲೀಸು
ರಾಜಕಾರಣಿಗಳು ಏನಂತ ಕೆಲಸ ನ್ಯಾಯನ ಇದು? ನಿಮ್ಮ ಪ್ರತಿಭಟನೆ ಯಾವ ಕಾರಣಕ್ಕಾಗಿ? ವಾಪಸ್ ಕಳಿಸಿ ಅವ್ರನ್ನ ಅಂತ ಅವ್ರನ್ನ ಕ್ರಮ ತಗೊಳ್ಳಿ, ಅವ್ರನ್ನ ಅರೆಸ್ಟ್ ಮಾಡಿ. ಪರ್ಮಿಷನ್ ಕೊಟ್ಟಿದ್ದೀರಾ ಇಲ್ಲ ಅಂದ್ರೆ ಅವ್ರಿಗೆ ಕೊಟ್ಟವನ ಯಾರು? ಅಲ್ಲಿವರೆಗೂ ಧರಣಿ ಇರುತ್ತೆ. ಅದಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.